ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. BA ಸೆಕೆಂಡ್ ಸೆಮ್ ಎಕನಾಮಿಕ್ಸ್ ಅದರೊಳಗೆ ಟಾಪಿಕ್ ಯಾವುದಂದ್ರೆ ಮೈಕ್ರೋ ಎಕನಾಮಿಕ್ಸ್ SCP DSC 2 ಎಜುಕೇಷನ್ ಮಾಸ್ಟರ್. ಇದು ನಮ್ಮ ಯೂಟ್ಯೂಬ್ ಚಾನಲ್. ಅಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ನಾಳೆ ಎಕ್ಸಾಮ್ಗೆ ಯಾವ್ಯಾವ ಕ್ವಶನ್ ಬರ್ತಾವ, 5 ಅಂಕ, 2 ಅಂಕ ಮತ್ತು 15 ಅಂಕದ ಪ್ರಶ್ನೆಗಳನ್ನು ಕಂಪ್ಲೀಟಾಗಿ ನೋಡೋಣ. ಚಾಪ್ಟರ್ ವೈಸ್ ಅನ್ನ ನೋಡೋಣ. ಚಾಪ್ಟರ್ ವೈಸ್ ಯಾವ ಇಂಪಾರ್ಟೆಂಟ್ ಅದಾವ ಕ್ವಶನ್ಗಳನ್ನು ನೋಡ್ಕೊಂಬರ್ರಿ. ಯೂನಿಟ್ 1 2 ಮಾರ್ಕ್ಸ್ ಕ್ವಶನ್ ಅನ್ನು ನೋಡೋಣ. ಫಸ್ಟ್, ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ನಿಮಗ್ರಿ ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಅದನ್ನ ತಿಳ್ಕೊಬೇಕ್ರಿ. ತದನಂತರ ಕ್ವಶನ್ ಯಾವ್ದಂದ್ರೆ ಸೆಕೆಂಡ್ ಒನ್, ರಾಷ್ಟ್ರೀಯ ವರಮಾನ ವ್ಯಾಖ್ಯಾನಿಸ್ರಿ, ಇದನ್ನು ತಿಳ್ಕೊರಿ. ಅದೇ ರೀತಿ ಥರ್ಡ್ ಒನ್, ರಾಷ್ಟ್ರೀಯ ವರಮಾನದಲ್ಲಿ ಎದುರಾಗುವ 2 ತೊಡಕುಗಳನ್ನು ತಿಳಿಸಿರಿ. ಫೋರ್ತ್ ಒನ್, GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಇದು GNP, DPN ಇದನ್ನು ವಿಸ್ತರಿಸಿ ಬರೀರಿ. ಇವುಗಳನ್ನ ಸರಿಯಾಗಿ ನೋಡ್ಕೊರಿ. ಅದೇ ರೀತಿ 5 ಅಂಕ ಪ್ರಶ್ನೆ, 1ನೇ ಚಾಪ್ಟರ್ ಒಳಗೆ 5 ಅಂಕ ಪ್ರಶ್ನೆ ಯಾವ್ಯಾವ ಬರ್ತಾವೆ ಎಂಬುದನ್ನು ನೋಡ್ರಿ. ಫಸ್ಟ್ ಒನ್, ಸಮಗ್ರ ಅರ್ಥಶಾಸ್ತ್ರ ಅರ್ಥ ನೀಡಿ ಮತ್ತು ಅಧ್ಯಯನದ ಮಹತ್ವವನ್ನು ವಿವರಿಸಿರಿ. ಅಧ್ಯಯನಕ್ಕೆ ಯಾವ ರೀತಿ ಮಹತ್ವವನ್ನು ಕೊಟ್ಟಿದೆ ಎಂಬುದನ್ನು ಸಮಗ್ರ ಅರ್ಥಶಾಸ್ತ್ರ ತಿಳ್ಕೋಬಹುದು. ತದನಂತರ ಸೆಕೆಂಡ್, ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನದ ಮಿತಿಗಳನ್ನು ತಿಳಿಸಿರಿ. ಥರ್ಡ್ ಒನ್, ರಾಷ್ಟ್ರೀಯ ಆದಾಯ ಮಾಪನದ ತೊಡಕುಗಳನ್ನು ಕಂಡುಹಿಡಿಯಿರಿ. ಫಸ್ಟ್ನೇ ಚಾಪ್ಟರ್ ಒಳಗೆ 3 ಕ್ವಶನ್ ರೀ, 5 ಅಂಕ, 15 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಯಾವ್ಯಾವ ಅಂದ್ರೆ 15 ಅಂಕಕ್ಕೆ 1ನೇ ಚಾಪ್ಟರ್ 15 ಯಾವ ಕೇಳ್ತಾನಂದ್ರೆ ಕ್ವಶನ್ ರೀ. ಫಸ್ಟ್ ಒನ್, ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವ ಮತ್ತು ಮಿತಿಗಳನ್ನು ವಿವರಿಸಿರಿ ಎಂಬುದನ್ನು ಕೇಳ್ತಾನ. ಸೆಕೆಂಡ್ ಒನ್, ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳನ್ನು ಕುರಿತು ಚರ್ಚಿಸಿರಿ ಕೇಳ್ತಾನ. ಅದೇ ರೀತಿ ಥರ್ಡ್ ಒನ್, ರಾಷ್ಟ್ರೀಯ ಆದಾಯ ಮಾಪನದ ವಿಧಾನಗಳ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ತದನಂತರ ಯೂನಿಟ್ 2 2 ಅಂಕದ ಪ್ರಶ್ನೆಗಳಲ್ಲಿ 2ನೇ ಚಾಪ್ಟರ್, ಪೂರೈಕೆ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಎಂದು ಹೇಳಿದವರು ಯಾರು? ಸೇ GB ಶಾ ಅವರ ಏನ್ ಮಾಡ್ತಾರ, ಈ ನಿಯಮನ ಹೇಳ್ತಾರ. ಪೂರೈಕೆಯು ತನ್ನದೇ ಆದ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಎಂಬುದನ್ನು ಹೇಳಿದವರು JB ಶಾ ಅವ್ರು ಹೇಳ್ತಾರ್ರಿ. ತದನಂತರ 2ನೇ ಕ್ವಶನ್ ಏನ್ ಕೇಳ್ಬೋದು ಅಂದ್ರ, ಸೇ ಅವರ ಮಾರುಕಟ್ಟೆ ನಿಯಮ ತಿಳಿಸ್ರಿ. ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಎಂಬುದನ್ನು ಹೇಳಿದವರು ಅವರ ಸೈ ಅವರ ಮಾರುಕಟ್ಟೆ ನಿಯಮ ಅಂದ್ರೆ ಇದ. ಕ್ವಶನ್ ಹಂಗೂ ಕೇಳ್ಬೋದು ಮತ್ತು ಹಿಂಗೂ ಕೇಳ್ಬೋದು ಎಂಬುದನ್ನ ನಾವು ತಿಳಿದಿರಬೇಕು. 5 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಸೇ ಅವರ ಮಾರುಕಟ್ಟೆಯ ನಿಯಮದ ಮುಖ್ಯಾಂಶಗಳನ್ನು ತಿಳಿಸ್ರಿ. JB ಶಾ ಅವರ ಮಾರುಕಟ್ಟೆಯ ನಿಯಮದ ಮುಖ್ಯಾಂಶವನ್ನು ತಿಳಿಸ್ರಿ, 5 ಅಂಕಕ್ಕೆ. ಸೆಕೆಂಡ್ ಒನ್, ಪಿಗು ಅವರ ಸುಧಾರಣೆಗಳ ಮೇಲೆ ಬೆಳಕು ಚೆಲ್ಲಿರಿ. ಇದನ್ನು ಕ್ವಶನ್ ಕೇಳ್ತಾರ. ಅದೇ ರೀತಿ 15 ಅಂಕದ ಪ್ರಶ್ನೆ, ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತವನ್ನು ಕುರಿತು ಚರ್ಚಿಸಿರಿ. ಸೆಕೆಂಡ್ ಒನ್, ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತವನ್ನು ಕುರಿತು ಪರಿಶೀಲಿಸಿರಿ. ಯೂನಿಟ್ 3 ಒಳಗ್ರಿ, ಯೂನಿಟ್ 3 ಒಳಗ ಫಸ್ಟ್ ನಾವೇನು ಸ್ಟಾರ್ಟಿಂಗ್ ನೋಡೋಣ ಅಂದ್ರೆ 2 ಅಂಕದ ಪ್ರಶ್ನೆಗಳು. ಜಾನ್ ಮೆನಾರ್ಡ್ ಕೇನ್ಸ್ ರವರ ಪ್ರಸಿದ್ಧ ಕ್ರಾಂತಿಯ ಹೆಸರು ತಿಳಿಸಿರಿ ಅಂತ ಕೇಳ್ತಾರ, ಅದನ್ನ ಬರ್ರಿ. ತದನಂತರ ಸೆಕೆಂಡ್, ಪರಿಣಾಮಕಾರಿ ಬೇಡಿಕೆ ಎಂದರೇನು? ಥರ್ಡ್ ಒನ್, ಸರಾಸರಿ ಅನುಭೋಗ ಪ್ರವೃತ್ತಿ ಎಂದರೇನು? ಫೋರ್ತ್ ಒನ್, ಆದಾಯ ಗುಣಕ ಪರಿಕಲ್ಪನೆಯನ್ನ ಯಾರು ಪ್ರತಿಪಾದಿಸಿದ್ದಾರೆ ಎಂಬುದನ್ನ ಇಲ್ಲಿ ನಾವು ನೋಡಬಹುದು. ತದನಂತರ ಮುಂದಿನ ಪ್ರಶ್ನೆ, MPC = 1/2 ಇದರ ಗುಣಕವನ್ನ ಕಂಡುಹಿಡಿಯಿರಿ. 6th ಒನ್, ವೇಗೋತ್ಕರ್ಷ ಎಂದರೇನು? 7th ಒನ್, ಹೂಡಿಕೆ 2 ಪ್ರಕಾರಗಳನ್ನು ತಿಳಿಸಿರಿ. ಅಥವಾ 8 ಹೂಡಿಕೆ ಎಂದರೇನು? 9 ಪ್ರೇರಿತ ಹೂಡಿಕೆಯನ್ನ ವ್ಯಾಖ್ಯಾನಿಸಿರಿ. 10 ಹೂಡಿಕೆ ಯಾವುದಾದ್ರೂ 2 ಪ್ರಕಾರಗಳನ್ನ ತಿಳಿಸಿರಿ. 11 ಬಡ್ಡಿಯ ಅರ್ಥವನ್ನು ತಿಳಿಸಿರಿ. ಬಡ್ಡಿ ಎಂದರೇನು ಎಂಬುದನ್ನ ಬರೀರಿ ಅಂತ ಹೇಳ್ತಾರ. ಅದೇ ರೀತಿ ಬಂಡವಾಳ ಸೀಮಾಂತ ದಕ್ಷತೆಯ ಅರ್ಥ ಬರೀರಿ ಅಥವಾ ನೀಡ್ರಿ. ತದನಂತರ 3rd ಚಾಪ್ಟರ್ ಒಳಗ 5 ಅಂಕದ ಪ್ರಶ್ನೆಗಳು ಯಾವ ಇಂಪಾರ್ಟೆಂಟ್ ಇರ್ತಾವ. ಫಸ್ಟ್ ಒನ್, ಅನುಭೋಗದ ಪ್ರವೃತ್ತಿಯನ್ನ ಕುರಿತು ಟಿಪ್ಪಣಿ ಬರೆಯಿರಿ. ಸೆಕೆಂಡ್ ಒನ್, ಬಂಡವಾಳ ಸೀಮಾಂತ ದಕ್ಷತೆ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ.
15 ಅಂಕದ ಪ್ರಶ್ನೆಗಳ ಯಾವುವು ಇಂಪಾರ್ಟೆಂಟ್ ಇದಾವೆ ಎಂಬುದನ್ನು ನೋಡ್ರಿ. ಅದೇ ರೀತಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು. ಫಸ್ಟ್ ಒನ್, ಪರಿಣಾಮಕಾರಿ ಬೇಡಿಕೆಯ ನಿರ್ಧಾರವನ್ನ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಸೆಕೆಂಡ್ ಒನ್, ಅನುಭೋಗದ ಪ್ರವೃತ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಥರ್ಡ್ ಒನ್, ಬಂಡವಾಳ ಸಿಂಹದ ದಕ್ಷತೆಯನ್ನ ಕುರಿತು ಚರ್ಚಿಸಿರಿ. ಯೂನಿಟ್ 4 2 ಅಂಕದ ಪ್ರಶ್ನೆಗಳನ್ನು. ಇಲ್ಲಿ ಗುಣಕ ಎಂದರೇನು? ಮೊದಲ ಗುಣಕ ಚಾಪ್ಟರ್ ಯಾವ್ದಾರ ಗುಣಕ ಐತಿ, ಅದರ ಗುಣಕ ಬಗ್ಗೆ ಏನ್ ಹೇಳ್ತೈತಿ ಎಂಬುದನ್ನು ನೋಡ್ರಿ. ಗುಣಕ ಎಂದರೇನು ಕೇಳ್ತಾನ್ರಿ. ಸೆಕೆಂಡ್ ಒನ್, ಮೊಟ್ಟ ಮೊದಲಿಗೆ ಗುಣಕ ಎಂಬ ಪರಿಭಾವನೆ ಯಾರು ನೀಡಿದ್ದಾರೆ ಎಂಬುದನ್ನು ಕೇಳ್ತಾರ. ಥರ್ಡ್ ಒನ್, ಉದ್ಯೋಗದ ಗುಣಕವನ್ನು ಯಾರು ನೀಡಿದ್ದಾರೆ. ತದನಂತರ 4, ಹೂಟೆಯ ಗುಣಕವನ್ನು ಯಾರು ನೀಡಿದ್ದಾರೆ. ಫಿಫ್ತ್ ಒನ್, ಗುಣಕ ಯಾವುದಾದರೂ ಎರಡು ಸೋರಿಕೆಯನ್ನ ತಿಳಿಸಿರಿ. 6th ಒನ್, ವೇಗೋತ್ಕರ್ಷ ತತ್ವದ ಅರ್ಥವನ್ನು ನೀಡ್ರಿ. 7th ಒನ್, ವೇಗೋತ್ಕರ್ಷದ ತತ್ವವನ್ನು ಯಾರು ರಚಿಸಿದ್ದಾರೆ ಎಂಬುದನ್ನು ನೋಡ್ರಿ. 8, ವೇಗೋತ್ಕರ್ಷ ಸಂಕೇತ ಯಾವುದು? ವೇಗೋತ್ಕರ್ಷ ಸಂಕೇತ ಯಾವುದು ಎಂಬುದನ್ನು ತಿಳಿಸ್ರಿ. ಅದೇ ರೀತಿ 5 ಅಂಕ, ಇದು 5 ಅಂಕದ ಪ್ರಶ್ನೆ ಆಗಬೇಕು. ಇಲ್ಲಿ 4 ಅದ, ಇಲ್ಲಿ 5 ಅಂಕದ ಪ್ರಶ್ನೆ. ಅದೇ ರೀತಿ ಇಲ್ಲಿ ನೋಡ್ರಿ, ಗುಣಕದ ಸೋರಿಕೆಯನ್ನು ಕಂಡುಹಿಡಿಯಿರಿ. 10 ಗುಣಕ ತತ್ವ ಅಧ್ಯಯನದ ಮತ್ತು ಮಿತಿಯನ್ನು ಕುರಿತು ಒಂದು ಸಂಕ್ಷಿಪ್ತವಾದ ಟಿಪ್ಪಣಿಯನ್ನು ಬರೆಯಿರಿ. ತದನಂತರ 15 ಅಂಕದ ಪ್ರಶ್ನೆಗಳು. ಪ್ರತಿ ಒಂದು ಚಾಪ್ಟರ್ ಒಳಗೆ ಏನಾಗಿರ್ತಾವ ಅಂದ್ರೆ 15 ಅಂಕದ ಪ್ರಶ್ನೆಗಳನ್ನ ನೀವು ಕೇಳಿರ್ತೀರಿ ಅಥವಾ ನೋಡಿರ್ತೀರಿ. ಚಾಪ್ಟರ್ ವೈಸ್ ಇರ್ತಾವ್ರಿ. ಚಾಪ್ಟರ್ ವೈಸ್ ಈ ಚಾಪ್ಟರ್ ಒಳಗೆ ಯಾವ 15 ಅಂಕದ ಬೀಳ್ತಾವ ಅಥವಾ ಇಲ್ಲ ಎಂಬುದನ್ನ ಕಂಪ್ಲೀಟ್ ಆಗಿ ವಿಡಿಯೋ ಒಳಗೆ ನಾನು ತಿಳಿಸಿದ್ದೀನಿ. ಯಾವ ಚಾಪ್ಟರ್ ಮೇಲೆ 15 ಅಂಕದ ಬಿದ್ದಾವ ಅವುಗಳನ್ನು ತಿಳಿಸಿದ್ದೀನಿ. ಮತ್ತು ಇನ್ನು ಯಾವ ಬೀಳಬಹುದು ಅವು ಕ್ವಶನ್ಗಳನ್ನ ನೀವು ಸರಿಯಾಗಿ ಓದ್ಕೊಂಡ್ರೆ ಅದು ನಿಮ್ಗೆ ಹೆಚ್ಚಿನ ಅಂಕ ತಗೊಳಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಗುಣಕದ ಅರ್ಥವನ್ನು ನೀಡ್ರಿ ಮತ್ತು ಅದರ ಕಾರ್ಯಾಚರಣೆಗಳನ್ನ ಕುರಿತು ವಿವರಿಸಿ. ಸೆಕೆಂಡ್, ವೇಗೋತ್ಕರ್ಷ ತತ್ವವನ್ನು ಕುರಿತು ಒಂದು ಸಮಗ್ರ ಟಿಪ್ಪಣಿಯನ್ನು ಬರೆಯಿರಿ. ಚಾಪ್ಟರ್ ನಂಬರ್ 5 ಅಂದ್ರೆ ಲಾಸ್ಟ್ 5ನೇ ಚಾಪ್ಟರ್ ಇದೆ. ಈ 5ನೇ ಚಾಪ್ಟರ್ ಅಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ರಿ, 5 ಅಂಕದ ನೋಡು, 10 ಅಂಕದ ನೋಡು, 15 ಅಂಕದ ನೋಡು. ಇಲ್ಲಿ ವ್ಯಾಪಾರ ಚಕ್ರ ಅರ್ಥವನ್ನು ನೀಡ್ರಿ. ತದನಂತರ ಸೆಕೆಂಡ್, ವ್ಯಾಪಾರ ಚಕ್ರವನ್ನು ವ್ಯಾಖ್ಯಾನಿಸಿರಿ. ತದನಂತರ ವ್ಯಾಪಾರ ಚಕ್ರ ಯಾವುದಾದ್ರು 2 ಲಕ್ಷಣಗಳನ್ನು ತಿಳಿಸಿರಿ. 6th ಒನ್, ವ್ಯಾಪಾರ ಚಕ್ರ ಯಾವುದಾದ್ರು 2 ಹಂತಗಳನ್ನು ತಿಳಿಸಿರಿ. 7th ಒನ್, ಅತಿ ಪ್ರಸರಣ ಎಂದರೇನು. 8, ಅತಿ ಪ್ರಸರಣಕ್ಕೆ ಯಾವುದಾದ್ರು 2 ಕಾರಣಗಳನ್ನು ತಿಳಿಸಿರಿ. ತದನಂತರ 9, ಅನಪ್ರಸರಣೆ ಎಂದರೇನು. 5th ಒನ್ ಅಂದ್ರೆ 5ನೇ ಚಾಪ್ಟರ್ ಒಳಗೆ 5 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಫಸ್ಟ್, ವ್ಯಾಪಾರದ ಚಕ್ರಗಳ ಅರ್ಥ ನೀಡಿ ಮತ್ತು ಲಕ್ಷಣಗಳನ್ನು ತಿಳಿಸಿರಿ. ಅದೇ ರೀತಿ ಸೆಕೆಂಡ್ ಒನ್, ವ್ಯಾಪಾರದ ಚಕ್ರಗಳ ನಿಯಂತ್ರಣ ಕುರಿತು ಒಂದು ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೆಯಿರಿ. ಪ್ರತಿ ಒಂದು ಟಿಪ್ಪಣಿ ಆಗಲಿ ಕ್ವಶನ್ ಆಗಲಿ 5 ಅಂಕದ ಏನು ಮಾಡ್ಬೇಕಂದ್ರೆ ಪೀಠಿಕೆ ಹಾಕ್ಬೇಕಾ, ಉಪಸಂಹಾರ ಹಾಕ್ಬೇಕಾ. 5 ಅಂಕ, 10 ಅಂಕ, 15 ಅಂಕದ ಮೊದಲು ಕಡ್ಡಾಯವಾಗಿ ಪೀಠಿಕೆ ಮತ್ತು ಉಪಸಂಹಾರಗಳನ್ನು ನೀವು ಹಾಕಬೇಕು. ತದನಂತರ 3ನೇ ನೋಡ್ರಿ, ಅತಿ ಪ್ರಸರಣದ ಲಕ್ಷಣಗಳನ್ನು ತಿಳಿಸಿರಿ. 4th ಒನ್, ಅತಿ ಪ್ರಸರಣಕ್ಕೆ ಕಾರಣಗಳನ್ನ ಕುರಿತು ಒಂದು ಟಿಪ್ಪಣಿಯನ್ನೇ ಬರೆಯಿರಿ ಎಂಬುದನ್ನು ತಿಳಿಸಿದ್ದಾರೆ. 15 ಅಂಕ ಪ್ರಶ್ನೆಗಳನ್ನು ನೋಡಿದಾಗ ನಾವಿಲ್ಲಿ ವ್ಯಾಪಾರ ಚಕ್ರದ ಅರ್ಥ, ವ್ಯಾಪಾರ ಎಂದರೇನು ಬರೀರಿ, ವ್ಯಾಪಾರದ ಅರ್ಥ ಬರೀರಿ, ಮತ್ತು ವ್ಯಾಪಾರ ಚಕ್ರ ವಿವಿಧ ಹಂತಗಳನ್ನು ಬರೀರಿ. ವ್ಯಾಪಾರ ಚಕ್ರ ಯಾವ ರೀತಿ ಆಗ್ತದ, ಹಂತ ಹಂತವಾಗಿ ಏರಿಕೆ ಮತ್ತು ಇಳಿಕೆಯ ರೂಪದಲ್ಲಿ ನೀವು ವ್ಯಾಪಾರ ಚಕ್ರದ ರೇಖಾಚಿತ್ರವನ್ನು ಹಾಕಿ ಅವುಗಳ ವಿವಿಧ ಹಂತಗಳನ್ನು ಏನ್ ಮಾಡ್ಬೇಕಂದ್ರೆ ವಿವರಿಸ್ತಾ ಹೋಗ್ಬೇಕ್ರಿ. ಸೆಕೆಂಡ್, ಹಂಟ್ರೆ ಅವರ ಪೂರ್ತಿ ಹಣದ ಸಿದ್ಧಾಂತ ಹಣದ ವಿಮರ್ಶನಾತ್ಮಕ ಪರಿಶೀಲನೆಯನ್ನ ನಾವು ನೋಡ್ಬೋದು. ಇದು ಎಕ್ಸಾಮ್ ದೃಷ್ಟಿಯಿಂದ ಬೀಳ್ತದೆ. ಅದೇ ರೀತಿ ಸರಿಯಾಗಿ ನೋಡ್ಕೊರಿ ಅವನ. ಥರ್ಡ್ ಒನ್, ವ್ಯಾಪಾರ ಚಕ್ರ ಹೇಗೆ ನಿಯಂತ್ರಿಸುವುದನ್ನು ಚರ್ಚಿಸಿ. ವ್ಯಾಪಾರ ಚಕ್ರವನ್ನು ನಾವು ಯಾವ ರೀತಿ ನಿಯಂತ್ರಣ ಮಾಡ್ತೀವಿ ಎಂಬುದನ್ನು ಕುರಿತ ಇಲ್ಲಿ 15 ಅಂಕದ ಪ್ರಶ್ನೆ ಇರ್ತದೆ, ಅದನ್ನು ಸರಿಯಾಗಿ ಬರಿಬೇಕು. ಅತಿ ಪ್ರಸರಣದ ಪ್ರಕಾರಗಳ್ಯಾವು. ಅತಿ ಪ್ರಸರಣ ಇದರ ಪ್ರಕಾರಗಳ್ಯಾವು ಪ್ರಕಾರ ಹಾಕ್ರಿ, ಪೀಠಿಗೆ ಹಾಕ್ರಿ ಮತ್ತು ಉಪಸಂಹಾರ ಹಾಕ್ರಿ. ಅವುಗಳನ್ನ ಪಾಯಿಂಟ್ಸನ್ನು ವಿವರಣೆ ಮಾಡ್ತಾ ಹೋಗ್ರಿ.
ಫಿಫ್ತ್ ಅತಿ ಪ್ರಸರಣಕ್ಕೆ ಕಾರಣಗಳನ್ನು ವಿವರಿಸಿರಿ. 6 ಅತಿ ಪ್ರಸರಣದ ಪರಿಣಾಮಗಳನ್ನು ಪರಿಶೀಲಿಸಿ. 7 ಅತಿ ಪ್ರಸರಣವನ್ನು ಹೇಗೆ ತಡೆಗಟ್ಟುವುದು ಮತ್ತು ಕುರಿತು ಒಂದು ಸಮಗ್ರ ಟಿಪ್ಪಣಿಯನ್ನು ಬರೀರಿ ಅಂತ ಹೇಳ್ತಾರೆ. ಅದೇ ರೀತಿ 8 ವ್ಯಾಪಾರಿ ಚಕ್ರವನ್ನ ವಿವಿಧ ಹಂತಗಳನ್ನು ವಿವರಿಸಿರಿ. ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್. ನೀವು ವಿಡಿಯೋ ನೋಡ್ತೀರಿ, ಯಾರು ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರೆ ನಾವು ಮುಂದಿನ ಒಳ್ಳೆಯ ವಿಡಿಯೋಗಳನ್ನು ಹಾಕಕ್ಕೆ ಹುಮ್ಮಸ್ಸು ಬರ್ತದೆ, ಮುಂದಿನ ವಿಡಿಯೋಗೆ ಉಪಯೋಗ ಆಗ್ತದೆ ಎಂಬುದನ್ನು ನಾವು ತಿಳಿಸ್ತೀವಿ. ಅದೇ ರೀತಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಎಕ್ಸಾಮ್ಗೆ ಯಾವ ಕ್ವಶನ್ಗಳನ್ನು ಬಿಟ್ಟು ಬರಬೇಡ್ರಿ, ಆನ್ಸರ್ ಸರಿಯಾಗಿ ಬರೀರಿ, ಸ್ಕೋರನ್ನು ಜಾಸ್ತಿ ಮಾಡ್ಕೊರಿ. ಆಗ ನಮ್ದು ಟೆಲಿಗ್ರಾಮ್ ಚಾನಲ್ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತಾನೆ, ಇದು ನೋಡಿಸ್ಬೇಕಾರೆ ಲಿಂಕ್ ಹೋಗ್ಬಿಟ್ಟಿರೋದನ್ನ ಅಲ್ಲಿ ಹೋಗಿ ಅವುಗಳನ್ನು ನೀವು ತೆಗೆದುಕೊಳ್ಳಬಹುದು.